ಎಷ್ಟು ಮೃದುವಾಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಹಸಿ ವಟಾಣಿ ಮೈಸೂರು ಬೋಂಡ ಮಾಡುವುದನ್ನು ಹೇಳಿಕೊಡುತ್ತೇನೆ. ಅದಕ್ಕೆ 2 ಕಪ್ ಮೈದಾ, ಅರ್ಧ ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕಲೆಸಲು ಸ್ವಲ್ಪ ಎಣ್ಣೆ, ಹಳಕಳಕಾಗಿ ಮಾಡಿದ ಹಸಿ ವಟಾಣಿ, ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿದ್ದು, ಕರಿಬೇವು ಸಣ್ಣದಾಗಿ ಹೆಚ್ಚಿದ್ದು, ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿದ್ದು, ಕೊಬ್ಬರಿ ಚೂರು ಸಣ್ಣದಾಗಿ ಹೆಚ್ಚಿದ್ದು, 1 ಚಮಚ ಜೀರಿಗೆ, 1 ಚಮಚ ಸೋಡಾ ಪುಡಿ. ಈಗ ಮೈದಾ, ಮೊಸರು, ವಟಾಣಿ ಚೂರು, ಕೊಬ್ಬರಿ ಚೂರು, ಜೀರಿಗೆ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ತಿನ್ನುವ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸಿ 10 ರಿಂದ 15 ನಿಮಿಷ ರೆಸ್ಟಿಗೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ ಅದಕ್ಕೆ ಕರಿಯಲು ಎಣ್ಣೆ ಹಾಕಿ, ಈಗ ಎಣ್ಣೆ ಕಾದಿದೆ. ಹೀಗೆ ಒಂದೊಂದಾಗಿ ಬೋಂಡ ಬಿಡಬೇಕು. ಸಣ್ಣ ಉರಿಯಲ್ಲಿ ಕರಿಯಬೇಕು. ಈಗ ಮೈಸೂರು ಬೋಂಡ ರೆಡಿಯಾಗಿದೆ. ಈಗ ಹಸಿ ವಟಾಣಿ ಮೈಸೂರು ಬೋಂಡ ರೆಡಿಯಾಗಿದೆ. ವಟಾಣಿ ಮೈಸೂರು ಬೋಂಡ ರೆಡಿಯಾಗಿದೆ.